ಪವಿತ್ರ ಗೌಡ ಅವರನ್ನ ಕರ್ಕೊಂಡ್ ಬಂದಿರಲಿಲ್ಲ, ಉಳಿದಂತ ಆರೋಪಿಗಳನ್ನ ಕರ್ಕೊಂಡ್ ಬಂದಿದ್ರು. ಸೊ ಸನ್ನಿವೇಶ ಮತ್ತೊಂದು ಎಲ್ಲವನ್ನು ಕೂಡ ನೋಡ್ಕೊಂಡು ಅದಾದ ನಂತರ ಈಗ ದರ್ಶನ್ ಪವಿತ್ರ ಗೌಡ ಅವರಿಬ್ರು ಕರ್ಕೊಂಡ್ ಬರಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ 13 ಆರೋಪಿಗಳನ್ನ ಸದ್ಯ ಈಗ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದೀವಿ ನೋಡಿ, ಈ ಪಟ್ಟಣಗೆರೆಯ ಶೆಡ್ನ ಆವರಣದಲ್ಲಿ ಅಲ್ಲಿ ಸಣ್ಣ ಪುಟ್ಟದ ಬಹಳಷ್ಟು ಶೆಡ್ಗಳಿದಾವೆ. ಈ ಆ ಮೈದಾನದಲ್ಲಿ ಬಹಳಷ್ಟು ಶೆಡ್ಗಳಿದಾವೆ ಅಂತ ಯಾವ್ಯಾವ ಶೆಡ್ ಅಲ್ಲಿ ಕರ್ಕೊಂಡು ಹೋಗಿದ್ರು, ಹೊಡೆದ್ರು, ಇದೆಲ್ಲವನ್ನು ಡೀಟೇಲ್ಸ್ ಕಲೆ ಹಾಕುವಂತ ಕಾರ್ಯ ನಡೀತಾ ಇದೆ. ನೋಡಿ ಅಲ್ಲಿ ಆ ಗುಂಪಿನಲ್ಲಿ ಮಧ್ಯೆ ಕಾಣ್ತಾ ಇದಾರಲ್ಲ, ಕಪ್ಪು ಶರ್ಟ್ ಟಿ ಶರ್ಟ್ ಹಾಕೊಂಡಿರುವಂತದ್ದು, ಅದು ದರ್ಶನ್. ಇವರು ಸೇರಿದಾಗೆ 13 ಮಂದಿಯನ್ನು ಕರ್ಕೊಂಬರಲಾಗಿದೆ. ಅಲ್ಲಿ ಪವಿತ್ರ ಗೌಡ ಅವರನ್ನು ಕೂಡ ಕರ್ಕೊಂಬರಲಾಗಿದೆ. ಹೀಗಾಗಿ ಮಹಿಳಾ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಿಕೊಳ್ಳಲಾಗಿದೆ, ನೀವಲ್ಲಿ ನೋಡ್ಬೋದು. ಸೊ ಪವಿತ್ರ ಗೌಡ ಅವರನ್ನು ಕೂಡ ಈ ಶೆಡ್ಗೆ ಕರ್ಕೊಂಬರೋ ಕಾರಣ ಅಂತಂದ್ರೆ ಅವರು ಕೂಡ ಈ ಶೆಡ್ಗೆ ಬಂದಿದ್ರು ಅನ್ನುವಂಥದ್ದು ಮಾಹಿತಿ ಇದೆ. ಇವ್ರು ಯಾರ್ಯಾರು ಹೊಡೆದ್ರು, ಈ ಪವಿತ್ರ ಗೌಡ ಅವ್ರ ಮುಂದೆನೂ ಒಂದಷ್ಟು ಬಿಲ್ಡಪ್ ತಗೊಂಡ್ಯಾರೆ. ನೋಡಿ ಅಕ್ಕ ಹೆಂಗೆ ಹೊಡೆದಿದ್ದೀವಿ, ಬನ್ನಿ ಸ್ಥಳಕ್ಕೆ ತೋರಿಸ್ತೀವಿ. ಅವರು ಹೋಗಿ ಒಂದಷ್ಟು ಆವಾಜ್ ಹಾಕೋದು ಮತ್ತೊಂದು. ನೋಡಿ ಅಲ್ಲಿ ಪವಿತ್ರ ಗೌಡ ಅವರು ಕೂಡ ಇದ್ದಾರೆ, ಅದನ್ನು ಕೂಡ ನೀವಲ್ಲಿ ನೋಡಬಹುದು. ಆ ಭಾಗದಲ್ಲಿ ದರ್ಶನ್ ಕೂಡ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಸೊ ದರ್ಶನ್ ಕೈ ಕಟ್ಟಿ ನಿಂತಿರುವಂಥದ್ದನ್ನು ನೀವಿಲ್ಲಿ ನೋಡಬಹುದಾಗಿದೆ. ಸೊ ನಿನ್ನೆ ಬಿಳಿ ಬಣ್ಣದ ಒಂದು ಟಿ ಶರ್ಟನ್ನು ಹಾಕಿದ್ರು ದರ್ಶನ್ ಅವರು, ಇವತ್ತು ಕಪ್ಪು ಬಣ್ಣದ ಒಂದು ಟಿ ಶರ್ಟನ್ನು ಹಾಕಿ ಭಾಳ ಬೇಸರದಲ್ಲಿ ನಿಂತಿರುವಂಥ ದರ್ಶನ್ ಅವರನ್ನು ನೀವಿಲ್ಲಿ ನೋಡಬಹುದಾಗಿದೆ. ಸೊ ಅವರ ಜೊತೆಗೆ ಇನ್ನಿತರ ಆರೋಪಿಗಳನ್ನು ಕೂಡ ಕರ್ಕೊಂಬಂದು ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಈಗ ಇನ್ನೊಂದಷ್ಟು ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಉಳಿದಂಥ ಆರೋಪಿಗಳನ್ನು ನೋಡಿ, ಅಲ್ಲಿ ಹೆಂಗೆ ಕಾಲರಿಗೆ ಕೈ ಹಿಡಿದು ನಿಲ್ಲಿಸ್ಕೊಂಡಿರುವಂಥದ್ದನ್ನು ಪೊಲೀಸರು ನೋಡ್ಬೋದು ನೀವು, ಅಥವಾ ಹೆಗಲ ಮೇಲೆ ಕೈ ಹಿಡಿದು ಪೊಲೀಸರು ನಿಲ್ಲಿಸ್ಕೊಂಡಿದ್ದಾರೆ. ಬಟ್ ದರ್ಶನ್ ಅವರು ಅವರೇನು ಓಡೋದು ಮತ್ತೊಂದು ಈ ಟೈಮ್ನಲ್ಲಿ ಅಪ್ಸ್ಕ್ಯಾಂಡ್ ಆಗ್ಬಿಡ್ತಾರೆ ಅನ್ನುವಂಥದ್ದು ಏನು ಆತಂಕ ಇಲ್ಲ. ಆ ಕಾರಣಕ್ಕಾಗಿಯೇ ದರ್ಶನ್ ಅವರನ್ನು ಹಾಗೆ ನಿಲ್ಲಿಸ್ಕೊಂಡಿರೋದು. ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಕೂಡ ದರ್ಶನ್ ಅವ್ರಿಗಿಂತ ಸ್ವಲ್ಪ ದೂರದಲ್ಲಿ ನಿಂತಿರುವಂಥದ್ದನ್ನು ನೀವಿಲ್ಲಿ ನೋಡಬಹುದಾಗಿದೆ. ಸೊ ಪೊಲೀಸರು ಏನೇನು ಹೇಳ್ತಾ ಇದ್ದಾರೆ, ಏನೇನು ಡೀಟೇಲ್ಸನ್ನು ಕಲೆ ಹಾಕ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಒಂದು ಕಡೆ ದರ್ಶನ್ ಕೈ ಕಟ್ಕೊಂಡು ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಆ ಗಲ್ಲದ ಕೆಳಗೆ ಕೈ ಹಿಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದು ಮಹಜರು ಪ್ರಕ್ರಿಯೆ. ನಾನು ಮೊದಲೇ ಹೇಳಿದಾಗೆ ಮುಂದೆ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಮತ್ತೆ ಇದು 302 ಅಫೆನ್ಸ್ ಇವರು ಮಾಡಿರುವಂಥದ್ದು. ಸೊ ಹಾಗಾಗಿ ಇವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡುವಂಥ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳಲ್ಲಿ ಯಾವುದೂ ಕೂಡ ಸಣ್ಣ ಪುಟ್ಟ ಲೋಪಗಳಾಗಬಾರ್ದು. ಆ ಕಾರಣಕ್ಕಾಗಿಯೇ ಇದನ್ನು ಭಾಳ ಕಟ್ಟುನಿಟ್ಟಾಗಿ ಈ ಎಲ್ಲ ಮಾಹಿತಿ ಕಲೆ ಹಾಕೋದು, ಅದಾದ ನಂತರ ಮಹಜರು ಪ್ರಕ್ರಿಯೆ ಇದೆಲ್ಲ ಭಾಳ ನೀಟಾಗಿ ಆಗಬೇಕಾಗಿರುವಂಥದ್ದು ಅನಿವಾರ್ಯತೆ ಇದೆ. ಯಾಕಂತಂದರೆ ಈ ಪ್ರಕ್ರಿಯೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಾದ್ರೂ ಮುಂದೆ ಇವರು ಬೇಲ್ ಕೇಳುವಂಥ ಸಂದರ್ಭದಲ್ಲಿ ಅಥವಾ ಈ ಪ್ರಕರಣದಿಂದ ಶಿಕ್ಷೆಯಿಂದ ಬಚಾವಾಗುವಂಥ ಸಂದರ್ಭದಲ್ಲಿ ಅದು ಅನುಕೂಲ ಆಗುತ್ತೆ. ಇವರು ಪರವಾದಂಥ ವಕೀಲರು ಅಂಥ ಕೆಲ ಲೋಪಗಳನ್ನೇ ಮುಂದಿಟ್ಟು ಇವರನ್ನು ಬಚಾವ್ ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅದು ಯಾವುದಕ್ಕೂ ಕೂಡ ಆಸ್ಪದ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಭಾಳ ಕಟ್ಟುನಿಟ್ಟಾಗಿ ಮಹಜರ ಪ್ರಕ್ರಿಯೆಗಳೆಲ್ಲ ಆಗಬೇಕಿದೆ, ಅದು ನಡೀತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಈ ಶೆಡ್ಡನ್ನು ದರ್ಶನ್ ಅವ್ರಿಗೆ ಹೊಸ್ತಲ್ಲ ಅಂತಲೂ ಕೂಡ ಹೇಳ್ತಾರೆ ಭಾಳಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರೋರು. ಒಂದು ಹೌದು, ಆಗಾಗ ಕುಡಿಯೋದು ಪಾರ್ಟಿ ಇದಕ್ಕೋಸ್ಕರ ಅವ್ರು ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು, ಅದು ಅವರ ಆತ್ಮೀಯರು, ಅದು ಅವರವರ ವೈಯಕ್ತಿಕವಾದಂಥ ವಿಚಾರ. ಎರಡನೇದು, ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದೆರಡು ಶೂಟಿಂಗ್ ಕೂಡ ಇಲ್ಲಿ ನಡೆದಿತ್ತಂತೆ, ಫೈಟ್ ಸೀನ್ ಎಲ್ಲ ಇವರ 2 ಸಿನಿಮಾಗಳಿಗೆ ಸಂಬಂಧಪಟ್ಟಂಗೆ. ಅದು ಓಕೆ, ಸಿನಿಮಾದ ಕೆಲಸ. ಇದನ್ನು ಬಿಟ್ಟು ಈ ರೀತಿಯಾಗಿ ಚಾರ್ಜ್ ಮಾಡೋಕ್ಕೆ ಯಾರನ್ನ ಕರ್ಕೊಂಬರೋದು, ಹೊಡೆಯೋದು, ಅವರಿಗೆ ಒಂದಷ್ಟು ಟಾರ್ಚರ್ ಕೊಡೋದು, ಅದಕ್ಕೂ ಕೂಡ ಈ ಸ್ಥಳವನ್ನು ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗುಮಾನಿ ಇದೆ. ಈ ಕಾರಣಕ್ಕಾಗಿಯೇ ಪೊಲೀಸರು ಆ ಹಂತದಲ್ಲೂ ಕೂಡ ಈಗ ತನಿಖೆ ಮಾಡೋರು. ಒಂದು, ನಾನು ಮೊದಲೇ ಹೇಳ್ದಂಗೆ ಇದೊಂದು ಸೀಸ್ ಗ್ರೌಂಡ್ ಆಗಿದ್ದಂಥ ಕಾರಣಕ್ಕಾಗಿ ಈ ಫಿನಾನ್ಸ್ ಅವರು ಮತ್ತೊಬ್ಬರು ಇದೆಲ್ಲೆಲ್ಲಿ ಸೀಸ್ ಮಾಡ್ತಾರೋ ಆ ವೆಹಿಕಲ್ಗಳನ್ನೆಲ್ಲ ಇಲ್ಲಿ ತಂದು ನಿಲ್ಸ್ಕೊಂತಾರೆ. ಇಲ್ಲಿ ತಂದು ಪಾರ್ಕಿಂಗ್ ಮಾಡಿದ್ದಕ್ಕೂ ಕೂಡ ದಿನ ಬಾಡಿಗೆ ಲೆಕ್ಕದಲ್ಲಿ ಅವರು ಹಣ ವಸೂಲಿ ಮಾಡ್ತಾರೆ. ಇದೆಲ್ಲ ಒಂದು. ಬಟ್ ಈ ಟಾರ್ಚರ್ ಮಾಡೋದಕ್ಕೆ, ಯಾರಿಗಾದರೂ ಹೊಡೆಯೋದು, ರಿಕವರಿ ಮಾಡೋದು, ಇದಕ್ಕೆ ಸಂಬಂಧಪಟ್ಟಾಗೇನು ಕೂಡ ಈ ಗ್ರೌಂಡನ್ನು ಅಥವಾ ಈ ಜಾಗವನ್ನು ಮೇಲಿನ ಮೇಲೆ ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಸಂಗತಿ. ಅದರಲ್ಲಿ ದರ್ಶನ್ ಅವ್ರ ಪಾತ್ರ ಇತ್ತಾ, ಮತ್ತಿನ್ಯಾರನ್ನಾರು ಕರ್ಕೊಂಬರೋದು, ಹೊಡೆಯೋದು, ಈ ಥರದ್ದೆಲ್ಲ ನಡೆದಿತ್ತಾ ಅನ್ನುವಂಥದ್ದು ಈಗಿರುವಂಥದ್ದು ಗುಮಾನಿ. ಅದಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಈಗ ಪೊಲೀಸರ ತನಿಖಾ ಹಂತದಲ್ಲಿ ಇದೆಲ್ಲವೂ ಕೂಡ ಹೊರಬರೋದಿದೆ. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಎಲ್ಲರೂ ಒಬ್ಬೊಬ್ಬರು ಆರೋಪಿತರು ಹೇಗೆ ಕೈಕಟ್ಟಿ ನಿಂತ್ಕೊಂಡಿದ್ದಾರೆ ಅಂತ. ಇದರಲ್ಲಿ ಬಹುತೇಕ ಮಂದಿ ಹೊಡೆದು ದರ್ಶನ್ ಅವರನ್ನು ಇಂಪ್ರೆಸ್ ಮಾಡೋಕ್ಕೆ, ಪವಿತ್ರ ಗೌಡ ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಂಥವ್ರು ಇವರೆಲ್ಲರೂ ಕೂಡ.
ನೋಡೋಣ ಹೆಂಗೆ ಹೊಡೆದಿದ್ದೀವಿ ಅಣ್ಣ, ಕರ್ಕೊಂಬಂದ್ವಣ್ಣ, ಎತ್ತಕೊಂಬಂದ್ವಣ್ಣ, ಈ ಥರ ಬಾಸ್ ಬಾಸ್ ಅಂತ ಹೇಳ್ಕೊಂಡು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದಂಥವ್ರು. ಸೊ ಈಗ ಎಲ್ಲರೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ ನೋಡಿ. ಒಂದು ದಿವಸ ಒಂದು 3-4 ದಿನಗಳ ಹಿಂದೆ ಇದೇ ಮಂದಿ ಬಾಸ್ ಬಾಸ್ ಅಂತೇಳಿ ಹಾಗೆ ಹೊಡೆದ್ವಿ ಬಾಸ್, ಹೀಗೆ ಹೊಡೆದ್ವಿ ಬಾಸ್, ಅಲ್ಲಿಂದ ಎತ್ತಾಕೊಂಡು ಬಂದ್ವಿ ಬಾಸ್ ಅಂತ ಹೇಳ್ತಾ ಇದ್ದಂಥವ್ರು ಈಗ ಹೇಗೆ ಕೈಕಟ್ಟಿ ನಿಂತಿದ್ದಾರೆ ನೋಡಿ ಇಲ್ಲಿ. ಆಮೇಲೆ ಇವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಉಳಿದಂಥ ಆರೋಪಿತರು ಏನಿದೆ ಅವರೆಲ್ಲ ಈಗ ಒಬ್ರಿಗೊಬ್ರು ಮಾತನಾಡ್ಕೊಳ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕಿರಣ್, ನೀವು ಇಟ್ಟಿರುವಂತಹ ಕ್ಯಾಮ್ರಾ ಫ್ರೇಮ್ ನಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ದರ್ಶನ್ ಹಾಗೆ ಉಳಿದಂಥವ್ರು ಅಲ್ಲಿ ನಿಂತು ಅವ್ರ ಹಾವಭಾವ ನಡವಳಿಕೆಗಳು ಬಹುಶಃ ಇದೇ ಈ ಟೀಮ್ನ ಒಂದು 4 ದಿನಗಳ ಹಿಂದಿನ ಕ್ರೌರ್ಯತ್ವ ಜೊತೆಗೆ ಈಗ ಅವ್ರು ನಿಂತ್ಕೊಂಡಿರುವಂಥದ್ದು ಆ ನಡವಳಿಕೆ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಹೇಗೆ ಆ ಸಂದರ್ಭದಲ್ಲಿ ಇವ್ರು ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಾವೊಂದು ಇಮ್ಯಾಜಿನ್ ಮಾಡ್ಕೊಬೋದು. ಏನಾಗ್ತಾ ಇದೆ ಕಿರಣ್ ಸದ್ಯ ಈ ಮರ್ಜರ್ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಕಿರಣ್? ಅದು ಮಾಲ್ತೇಶ್, ಖಂಡಿತವಾಗಲೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪಟ್ಟಣಗೆರೆಯ ಈ ಒಂದು ಕಾರ್ ಶೆಡ್ ಏನಿದೆ, ಈ ಒಂದು ಕಾರ್ ಶೆಡ್ಗೆ ಈಗ ಆಲ್ರೆಡಿ ಕೂಡ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಒಂದು ಸಹಚರರನ್ನು ಕೂಡ ಪೊಲೀಸರು ಈಗಾಗಲೇ ಸ್ಥಳ ಮಾಜರಿಗೆ ಕೂಡ ಕರ್ಕೊಂಡು ಬಂದಿರುವಂಥದ್ದು. ಸದ್ಯ ನಾನು ಈಗಾಗಲೇ ಆ ಒಂದು ಶೆಡ್ನ ಮುಂಭಾಗದಲ್ಲಿರುವಂಥದ್ದು ಮಾಲ್ತೇಶ್ ನಾನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಪೊಲೀಸರು ಒಂದು ವಾಹನದಲ್ಲಿ ಮೊದಲಿಗೆ, ಅಂದರೆ ಇಲ್ಲೇನು ಕರ್ನಾಟಕ ಸ್ಟೇಟ್ ಪೊಲೀಸ್ ಅನ್ನುವಂಥ ಒಂದು ನೀಲಿ ಬಣ್ಣದ ವಾಹನ ಇದೆ, ಈ ಒಂದು ಬಣ್ಣದ ವಾಹನದಲ್ಲಿ 4 ಜನ ಆರೋಪಿಗಳನ್ನ ಮೊದಲಿಗೆ ಈ ಬಿಳಿ ಬಣ್ಣದ ಕಬ್ಬಿಣದ ಶೀಟ್ಗಳನ್ನು ಹಾಕಿರುವಂತ JCB ವಾಹನಗಳು ಏನ್ ನಿಂತಿದೆ ಈ ಒಂದು ಶೆಡ್ಗೆ ಫಸ್ಟ್ ಮೊದಲಿಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ನಿರಂತರವಾಗಿ 1 ಗಂಟೆಗಳ ಕಾಲ ಅವರನ್ನ ಇಲ್ಲಿ ಸ್ಥಳ ಮಾಜರನ್ನ ಮಾಡ್ತಾರೆ. ಈ ಭಾಗದಲ್ಲಿ ಏನೊಂದು ಟಿಪ್ಪರ್ ವಾಹನಗಳು ನಿಂತಿದೆ, ಇಲ್ಲಿ ಒಂದು ಶೆಡ್ಗಳಿದೆ. ಈ ಒಂದು ಶೆಡ್ ಹತ್ರಕ್ಕೆ ಫಸ್ಟ್ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡೋಗಿದ್ರು ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ಒಂದು ಶೆಡ್ಗೆ ಈ ಒಂದು ವಾಹನಗಳು ಏನ್ ನಿಂತಿದೆ ಅಲ್ಲಿ ಆ ತೆಂಗಿನ ಮರಗಳಿರುವಂತ ಜಾಗ ನಾನೇನು ತೋರಿಸ್ತಾ ಇದ್ದೀನಿ ಮಾಲ್ತೇಶ್ ನಿಮಗೆ, ಆ ಒಂದು ಜಾಗದಲ್ಲಿ ರೇಣುಕಾ ಸ್ವಾಮಿಗೆ ಮೊದಲಿಗೆ ಹಲ್ಲೆಯನ್ನು ಮಾಡ್ತಾರೆ. ಅವನನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಆ ಒಂದು ಶೆಡ್, 2ನೇ ಶೆಡ್ ಏನಿದೆ 2ನೇ ಶೆಡ್ಗೆ ಕರ್ಕೊಂಡೋಗಿರಲ್ಲ, 1ನೇ ಶೆಡ್ಗೆ ಕರ್ಕೊಂಡೋಗಿದ್ರು. ಅಲ್ಲಿ ಹಲ್ಲೆ ಮಾಡಿದ್ರು, ಅಲ್ಲಿ ಅವನಿಗೆ ಧಮಕಿ ಹಾಕಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರಿಗೆ ಏನೊಂದು ಮೆಸೇಜ್ ಮಾಡಿದ್ದ, ಈ ಒಂದು ವಿಚಾರದ ಬಗ್ಗೆ ಆತನ ಬಳಿ ಇವರೇನು ಸಹಚರಿದ್ದಾರೆ ದರ್ಶನ್ ಸಹಚರರು, ಆತನ ಜೊತೆಯಲ್ಲಿ ಮಾತಾಡುವಂಥದ್ದು, ಆತನಿಗೆ ಧಮಕಿ ಹಾಕುವಂಥದ್ದು, ಇದನ್ನೆಲ್ಲವನ್ನೂ ಕೂಡ ಮಾಡಿದ್ರು ಅಂತೇಳಿ ಈಗಾಗಲೇ 2 ಫೋರೆನ್ಸಿಕ್ ತಂಡವೂ ಕೂಡ ಅವರೊಂದಿಗೆ ಈ ಏನು 4 ಜನ ಸಹಚರಿದ್ದಾರೆ ಅವ್ರನ್ನ ಕರೆದುಕೊಂಡೋಗಿ ಅಲ್ಲಿ ಸಂಪೂರ್ಣವಾದಂತಹ ಸ್ಥಳ ಮಾಜರ್ನ ಈಗಾಗಲೇ ಕೂಡ ಮಾಡಿರುವಂಥದ್ದು. ಒಂದು, ಎರಡನೇದಾಗಿ 4 ಬೊಲೆರೋ ವಾಹನದಲ್ಲಿ ಈಗ ಬಂದಂತ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಅವರ ಒಂದು ಟೀಮು ಒಟ್ಟು 2 ತಂಡವಾಗಿ ಈಗಾಗಲೇ ಕೂಡ ಅವರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದಿರುವಂಥದ್ದು. ಕರೆದುಕೊಂಡು ಬಂದು ಈಗಾಗಲೇ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ, ಇಲ್ಲಿ ವಾಹನಗಳನ್ನ ಸೀಸ್ ಮಾಡುವಂಥದ್ದು, ಅಂದ್ರೆ ಬಸ್ ಇರ್ಬೋದು, ಕಾರು, ಬೈಕು, ಈ ತರದೆಲ್ಲವನ್ನೂ ಕೂಡ ಫೈನಾನ್ಸ್ಗೆ ನೀಡಿರ್ತಾರೆ. ಫೈನಾನ್ಸ್ ಯಾರು ಕಟ್ಟಿರೋದಿಲ್ವೋ ಅಂತ ವಾಹನಗಳನ್ನ ಸೀಸ್ ಮಾಡಿ ಈ ಒಂದು ಗೊಡೋನ್ ಏನಿದೆ ಇಲ್ಲಿ ತಗೊಂಡ್ಕೊಂಡು ಹಾಕಿರಲಾಗುತ್ತೆ, ಈ ಶೆಡ್ಗೆ ಹಾಕಲಾಗಿರುತ್ತೆ. ಈ ಶೆಡ್ಗೆ ಆ ನಂತರದಲ್ಲಿ ಕರ್ಕೊಂಡೋಗಿದ್ರು ಅನ್ನೋಂಥದ್ದಂದ್ರೆ ಅಲ್ಲಿ ಬಿಳಿ ಬಣ್ಣದ ಏನೊಂದು ಬಿಲ್ಡಿಂಗ್ ಇದೆ ಅಲ್ಲಿಗೆ ಕರ್ಕೊಂಡೋಗಿದ್ರು, ಅಲ್ಲಿ ಆತನಿಗೆ ಟಾರ್ಚರ್ ಕೊಟ್ಟರು ಅನ್ನೋಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರ ತಂಡ, ಫೋರೆನ್ಸಿಕ್ ತಂಡ ಅಂದ್ರೆ FSL ತಂಡ ಕೂಡ ಈಗಾಗಲೇ ಅವ್ರ ಜೊತೆಯಲ್ಲಿರುವಂಥದ್ದು. ಎಲ್ಲಾ ಒಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಎಲ್ಲಾ ಒಂದು ಫೋಟೋ ಸಾಕ್ಷಿ ದಾಖಲೆಗಳನ್ನ ಕೂಡ ಈಗಾಗಲೇ ಸಂಪೂರ್ಣವಾಗಿ ತೆಗೆದುಕೊಳ್ತಾ ಇರುವಂಥದ್ದು. ಮೊದಲ ಶೆಡ್ನಲ್ಲಿ ಈಗಾಗಲೇ ಕೂಡ ಪಂಚನಾಮೆಯನ್ನು ಮುಗಿಸಿ ಎಲ್ಲ ಒಂದು ಸಾಕ್ಷ್ಯಾಧಾರಗಳನ್ನ ಏನು ಎಂತು ಈ ಥರದ್ದೆಲ್ಲವನ್ನೂ ಕೂಡ ವಿಚಾರಿಸಿ ಇಲ್ಲಿ ಒಂದು ಮೊದಲನೇ ಹಂತದ ಒಂದು ಪಂಚನಾಮೆಯನ್ನು ಮುಗಿಸಿ ಎರಡನೇ ಹಂತದ ಈಗಾಗಲೇ ಕೂಡ 2ನೇ ಹಂತದ ಶೆಡ್ ಅಂದ್ರೆ 2ನೇ ಶೆಡ್ ಏನಿದೆ 2ನೇ ಶೆಡ್ನಲ್ಲೂ ಕೂಡ ಈ ಎಲ್ಲ ಒಂದು ಸಹಚರರು ಮತ್ತೆ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಪ್ರತ್ಯೇಕವಾಗಿ ಅಂದ್ರೆ ಯಾರು ಏನು, ಆತನಿಗೆ ಎಲ್ಲಿ ಮೊದಲೇ ಕರ್ಕೊಂಡ್ ಬಂದಿದ್ರಿ, ಯಾವ ತರವಾಗಿ ಹಲ್ಲೆ ಮಾಡಿದ್ರಿ, ಯಾವ ಆಯುಧಗಳಿಂದ ಹಲ್ಲೆ ಮಾಡಿದ್ರಿ, ಆಯುಧಗಳು ಎಲ್ಲಿದೆ, ಯಾವ್ಯಾವ ಭಾಗಕ್ಕೆ ಯಾರ್ಯಾರು ಹಲ್ಲೆ ಮಾಡಿದ್ರಿ, ಮೊದಲಿಗೆ ಯಾರು ಮಾಡಿದ್ರು, ಈ ತರದೆಲ್ಲವನ್ನೂ ಕೂಡ ಸಪರೇಟ್ ಆಗಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಮಾಲ್ತೇಶ್, ಇಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡ್ ಬಂದ್ರೆ ಸುಳ್ಳನ್ನ ಈ ತರ ಒಂದೇ ಬಾರಿಯಲ್ಲಿ ಎಲ್ಲರೂ ಕೂಡ ಒಂದೇ ಹೇಳಬಹುದು, ಈ ತರವಾಗಿ ನಾವು ಇಲ್ಲಿ ಕರ್ಕೊಂಡ್ ಬಂದಿರಲಿಲ್ಲ, ಈ ತರ ಇತ್ತು, ಆ ತರ ಇತ್ತು, ಬೇರೆ ಬೇರೆ ತರವಾದಂತಹ ಹೇಳಿಕೆಗಳನ್ನ ಕೊಡಬಹುದು. ಆದರೆ 2-3 ತಂಡಗಳಾಗಿ ವಿಂಗಡಿಸಿ ಅವರನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅವರು ಒಟ್ಟಾಗಿ ಅಂದ್ರೆ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾರೆ, ಅವಾಗ ತೆಗೆದುಕೊಳ್ಬಹುದು. ಈ ತರ ಹೇಳಿಕೆ ಇವ್ರು ಕೊಡ್ತಿದ್ದಾರೆ, ಈ ಟೀಮ್ ಅವ್ರು ಈ ತರ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಸಪರೇಟ್ ಆಗಿ ಎಲ್ಲರನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಫೋರೆನ್ಸಿಕ್ ತಂಡ ಕೂಡ ಇರುವಂತದ್ದು. ಅವ್ರ ಮೇಲೆ ಯಾರ ಮೇಲೆ ಹಲ್ಲೆ ಮಾಡಿದ್ರು ಆತನ ಮೃತದೇಹವನ್ನ ಈಗಾಗಲೇ ಕೂಡ ಏನೊಂದು ಸುಮನಹಳ್ಳಿಯ ಒಂದು ರಾಜಕಾಲುವೆ ಬಳಿ ತೆಗೆದುಕೊಂಡೋಗಿ ಹಾಕಿದ್ರು. ಆ ಸಂದರ್ಭದಲ್ಲಿ ಆತನ ಮೇಲೆ ದೇಹದ ಮೇಲೆ ಸಾಕಷ್ಟು ಕಬ್ಬಿಣದ ಸಲಾಕೆಗಳಿಂದ ಹೊಡೆದಂತ ಒಂದು ಗಾಯಗಳು ಕೂಡ ಇತ್ತು. ಆ ಕಬ್ಬಿಣದ ಸಲಾಕೆಗಳು ಎಲ್ಲಿ, ಆ ಒಂದು
ಸಾಕ್ಷ್ಯಾಧಾರಗಳು ಎಲ್ಲಿದೆ, ಆ ಆಯುಧಗಳು ಎಲ್ಲಿದೆ ಅಂದರೆ ಡಿಸ್ಪೋಸನ್ನು ಮಾಡಿದಾರಾ, ಇಲ್ಲಾಂದರೆ ಇಲ್ಲೇ ಏನಾದರೂ ಒಳಗಡೆ ಅಂದರೆ ಈ ಶೆಡ್ನ ಒಳಗಡೆ ಏನಾದರೂ ಬಚ್ಚಿಟ್ಟಿದ್ದಾರಾ ಅನ್ನೋಂಥದ್ದು ಒಂದು. ಎರಡನೇದಾಗಿ ಆ ರಾಜಕಾಲುವೆ ಬಳಿ ಏನಾದರೂ ಅದನ್ನು ಬಿಸಾಕ್ ಹೋಗಿದ್ದಾರಾ. ಈ ನಿಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಫೋರೆನ್ಸಿಕ್ ತಂಡ ಹಾಗೂ ಪೊಲೀಸರ ಒಂದು ತಂಡ ಎಲ್ಲರೂ ಸೇರಿಕೊಂಡು ಈಗಾಗಲೇ ಕೂಡ ಸ್ಥಳ ಮಹಾಜರನ್ನು ಮಾಡ್ತಾ ಇರುವಂಥದ್ದು. ಈ ಜಾಗದಲ್ಲಿ ಈಗಾಗಲೇ ಕೂಡ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಮಾಲ್ತೇಶ್, ತುಂಬ ಭಯಾನಕವಾದಂಥ ಒಂದು ಪ್ರದೇಶ ಇದು. ಸ್ಟ್ರೀಟ್ ಲೈಟು ಮತ್ತೊಂದು ಇದು ಯಾವ ಕೂಡ ಇರೋದಿಲ್ಲ. ತುಂಬ ದೂರದಲ್ಲಿ ಮನೆಗಳಿರುವಂಥದ್ದು. ಆ ಮನೆಗಳ ಅಂದರೆ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪಟ್ಟಣಗೆರೆ ಅನ್ನುವಂಥ ಒಂದು ಊರಿನೊಳಗೆ ಇರುವಂಥ ಇದೊಂದು ಶೆಡ್ಡು, ದೊಡ್ಡದಾದಂಥ ಶೆಡ್ಡು. ಇಲ್ಲಿ ಯಾರೇ ಬಂದರೂ ಏನೇ ಆದರೂ ಕೂಡ ಇಲ್ಲಿ ಕೇಳಿಸೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಕರ್ಕೊಂಬಂದು ಯಾರನ್ನಾರು ಹಲ್ಲೆ ಮಾಡಿದ್ರು, ಹತ್ಯೆ ಮಾಡಿದ್ರು ಕೂಡ ಶಬ್ದ ಈ ಥರದ್ದು ಯಾವುದು ಕೂಡ ಗೊತ್ತಾಗೋದಿಲ್ಲ ನಿವಾಸಿಗಳಿಗೆ. ಆ ನಿಟ್ಟಿನಲ್ಲಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ರು ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಅಂದರೆ ಈ ಏರಿಯಾದ ನಿವಾಸಿಗಳಿರ್ಬೋದು ಮತ್ತು ದರ್ಶನ ಅಭಿಮಾನಿಗಳಿರ್ಬೋದು, ಈ ಥರದ್ದೆಲ್ಲರೂ ಕೂಡ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಈಗಾಗಲೇ ಜಮಾಯಿಸ್ತಿರುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಒದಗಿಸಿರುವಂಥದ್ದು. ಕಾರಣ ಏನಂತಂದ್ರೆ ಯಾವುದೇ ಥರವಾದಂಥ ಡಿಸ್ಟರ್ಬ್ ಆಗಬಾರ್ದು, ತನಿಖೆಗೆ ಈ ಥರದ್ದು ಯಾವ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಕಳೆದ ಒಂದೂವರೆ ಗಂಟೆಗಳಿಂದ ಈಗಾಗಲೇ ಸ್ಥಳ ಮಹಾಜರನ್ನು ಮಾಡ್ತಾ ಇರುವಂಥದ್ದು. ಅವರು ಆ ಒಂದು ಆಯುಧಗಳನ್ನು ಆತನಿಗೆ ಹೊಡಿಲಿಕ್ಕೆ, ಹತ್ಯೆ ಮಾಡಲಿಕ್ಕೆ ಬಳಸಿದಂಥ ಆಯುಧಗಳ ವಿಚಾರದಲ್ಲಿ ಸಾಕಷ್ಟು ಅಲರ್ಟ್ ಆಗಿರುವಂಥ ಪೊಲೀಸರು ಫೋರೆನ್ಸಿಕ್ ತಂಡವನ್ನು ಕರೆದುಕೊಂಡೋಗಿ, ಬೆರಳಚ್ಚು ತಜ್ಞರನ್ನು ಕರೆದುಕೊಂಡೋಗಿ ಎಲ್ಲೆಲ್ಲಿ ಯಾವ ಥರವಾಗಿ ಅಂದರೆ ಅಲ್ಲೇನಾದರೂ ಅವನು ಬಿದ್ದಂಥದ್ದಿರ್ಬೋದು, ಅಂದರೆ ರೇಣುಕಾಸ್ವಾಮಿ ಬಿದ್ದಂಥದ್ದಿರ್ಬೋದು, ಅವನಿಗೆ ಒದಿಯುವಂಥ ಸಂದರ್ಭದಲ್ಲಿ ಇಲ್ಲ ಅವನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳು ಈ ಥರದ್ದೇನಾದರೂ, ಇಲ್ಲಾಂದರೆ ಬಟ್ಟೆ ಅಂದರೆ ಆತನ ದೇಹದ ಮೇಲಿದ್ದಂಥ ಬಟ್ಟೆಗಳು ಏನಾದರೂ ಅಲ್ಲಿದ್ದಾವ, ಅದರ ತುಂಡು ಚೂರುಗಳು ಏನಾದ್ರು ಇದ್ದಾವ ಅಂತ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಿರುವಂಥದ್ದು. ಎಲ್ಲ ಒಂದು ವಾಹನಗಳು ಕೂಡ ಈಗಾಗಲೇ ಇಲ್ಲೇ ಇರುವಂಥದ್ದು. 3-4 ತಂಡಗಳಾಗಿ ವಿಂಗಡಿಸಿಕೊಂಡು ಪ್ರತ್ಯೇಕವಾಗಿ ಒಂದೊಂದು ತಂಡವನ್ನು ಕರೆದುಕೊಂಡು ಹೋಗಿ ಯಾರು ಅಂದರೆ ಈಗಾಗಲೇ ಕೂಡ ಸುಮ್ಮನಹಳ್ಳಿಯ ಒಂದು ರಾಜಕಾಲುವೆ ಏನಿತ್ತು, ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿ ಒಂದು 3 ಜನರ ತಂಡವನ್ನು ಕರೆದುಕೊಂಡು ಹೋಗಿ ಈ ಜಾಗದಲ್ಲಿ ಮೃತದೇಹವನ್ನು ಅಂದರೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಇಂದಿನ ದಿನ ತೆಗೆದುಕೊಂಡೋಗಿ ಹಾಕಿದ್ರ, ಬೆಳಗಿನ ಜಾವ ಹಾಕಿದ್ರ, ಯಾವ ಥರವಾಗಿ ಇಲ್ಲಿ ತೆಗೆದುಕೊಂಡು ಬಂದ್ರಿ, ಯಾವ ವಾಹನದಲ್ಲಿ ತೆಗೆದುಕೊಂಡು ಬಂದ್ರಿ ಅನ್ನೋಂಥ ಎಲ್ಲ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂಥದ್ದು. ಅಂದರೆ ಅವರು ಆತನ ಮೃತದೇಹವನ್ನು ತೆಗೆದುಕೊಂಡು ಹೋದಂಥ ತಂಡ ಇಲ್ಲಿ ಎಲ್ಲರೂ ಕೂಡ ನೀವು ಹೇಳಿದಂತೆ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಅವರನ್ನ ಮೆಚ್ಚಿಸ್ಲಿಕ್ಕಾಗಿ ಆತನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಈ ಒಂದು ಜಾಗದಲ್ಲಿ ಕಾಮೆಂಟ್ ಯಾಕೆ ಮಾಡಿದ್ದೆ, ಏನು ವಿಚಾರ, ಯಾರು ಹೇಳಿದ್ರು ಕಾಮೆಂಟ್ ಮಾಡಲಿಕ್ಕೆ, ಯಾಕೆ ಏನು ಈ ಥರದ್ದೆಲ್ಲವನ್ನೂ ಕೂಡ ಮಾತಾಡಿ ಆತನ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಎರಡೂ ಶೆಡ್ಗಳಲ್ಲೂ ಕೂಡ ಇವರು ಏನಾದರೂ ಆಯುಧಗಳನ್ನು ಬಚ್ಚಿಟ್ಟಿದ್ದಾರಾ, ಆತನ ಮೇಲೆ ಹಲ್ಲೆ ಮತ್ತೆ ಹತ್ಯೆಗೆ ಬಳಸಿದಂಥ ಯಾವ್ದಾದ್ರು ಆಯುಧಗಳಿದಾವ ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಇಲ್ಲಾಗಲೇ ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು ಮಾಲ್ತೇಶ್. ಇನ್ನೇನು ಕೆಲವು ಗಂಟೆಗಳು ಕೂಡ ನಿರಂತರವಾಗಿ ಈ ಒಂದು ಪಂಚನಾಮೆ ನಡೆಯುತ್ತೆ, ಸ್ಥಳ ಮಹಾಜರು ಕೂಡ ನಡೆಯುತ್ತೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಮಾಲ್ತೇಶ್. ಓಕೆ ಕಿರಣ್, ಇನ್ನೊಂದು ಸಂಗತಿ ಅಂತ ಅಂದರೆ ನಾವು ಕೇಳ್ಪಟ್ವಿ, ಆಮೇಲೆ ಅದು ಖಚಿತ ಆಯಿತು ಕೂಡ ಅಂತ ಅಂದರೆ ಇಂಥದ್ದೊಂದು ಮರ್ಡರ್ ಆದಂಥ ನಂತರದಲ್ಲಿ ದರ್ಶನ್ ಅವರು ಪವಿತ್ರ ಗೌಡಂಗೆ ಹೊಡೆದ್ಬಿಟ್ರು ಸಿಟ್ಟಲ್ಲಿ. ಅದಾದ ನಂತರ ಅವ್ರು ಹೋಗಿ ಹಾಸ್ಪಿಟಲೈಸ್ ಆದರು ಅನ್ನುವಂಥದ್ದು. ಬಹುಶಃ ಈ ಭಾಳ ಸಿಟ್ಟಿದೆ ಅನ್ನುವಂಥದ್ದೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಈ ಸಂದರ್ಭದಲ್ಲಿ ಇದೊಂದು ಅವರೊಬ್ಬರೇ ಇರುವಂಥದ್ದು ಈ ಆಲ್ಮೋಸ್ಟ್ ಟೀಮಲ್ಲಿ. ಸೊ ದರ್ಶನ್ ಅವ್ರ ಹತ್ರ ಮಾತನಾಡೋದು, ಒಂದು ಸಜೆಷನ್ ತಗೊಳ್ಳೋದು, ಇದು ಕೂಡ ಏನೋ ಆಗ್ತಾ ಇರೋಂಗಿದೆ ಅಲ್ವಾ ಅಲ್ಲಿ. ಕಿರಣ್, ನಾನು ಮಾತನಾಡ್ತೀನಿ ಕಿರಣ್, ನಿಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡ್ತೀನಿ. ಜಸ್ಟ್ ಹೋಲ್ಡ್ ಕಿರಣ್. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ದರ್ಶನ್ ಅವರು ಕೈಕಟ್ಟು ನಿಂತಿರುವಂಥದ್ದನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಜೊತೆಗೆ ಅವ್ರ ಪಕ್ಕದಲ್ಲೇ ಪವಿತ್ರ ಗೌಡ ಅವರು ಕೂಡ ಆಗಾಗ ಬಂದು ಹೋಗ್ತಾ ಇರ್ತಾರೆ ದರ್ಶನ್ ಅವ್ರ ಹತ್ರ ಮಾತನಾಡೋದು. ಒಂದಷ್ಟು ಮಾತುಕತೆ ಸಂದರ್ಭದಲ್ಲಿ ದರ್ಶನ್ ಅವರು ಹಾಗೆ ಆಗಲಿ ಅನ್ನೋಂಥ ರೀತಿಯಾಗಿ ತಲೆ ಅಲ್ಲಾಡಿಸ್ತಾ ಇರುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ನೀವು ಇನ್ನೊಂದು ಭಾಗದಲ್ಲಿ ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಮಹಿಳಾ ಸಿಬ್ಬಂದಿಯ ಜೊತೆಗೆ ಪವಿತ್ರ ಗೌಡ ಅವರು ಒಂದು ಕಡೆ ನಿಂತಿದ್ದರೆ, ಮತ್ತೊಂದು ಕಡೆ ದರ್ಶನ್ ರವರನ್ನು ವಿಚಾರಣೆಗೆ ಅಂದರೆ ಈ ಮಹಜರಿಗೆ ಒಳಪಡಿಸಿರುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿರುವಂಥ ಇನ್ನಿತರ ಪೊಲೀಸ್ ಸಿಬ್ಬಂದಿ ನಿಂತು ಮಾತನಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಒಂದು ಹಂತದಲ್ಲಿ ದರ್ಶನ್ ಅವರು ಪದೇ ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ನಮ್ಮ ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ, ನಾನು ಬಂದು ಹೋಗಿದ್ದು ಹೌದು, ಒಂದು ಹೊಡೆದಿದ್ದೆ ಅನ್ನುವಂಥದ್ದನ್ನು ಕೂಡ ಈಗೇನೋ ಹೇಳ್ತಾ ಇದ್ದಾರಂತೆ. ಬಟ್ ಅದಾದ ನಂತರದಲ್ಲಿ ಆದಂಥದ್ದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಏನೋ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಹಂತದ ಪೊಲೀಸ್ ವರ್ತನೆಯನ್ನು ನೋಡಿದ್ರೆ ದರ್ಶನ್ ಅವ್ರ ಜೊತೆಗೆ ಏನಾದರೂ ಭಾಳ ಕಠಿಣವಾಗಿ ವರ್ತಿಸ್ತಾ ಇರುವಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಕಾರಣ ಅಂತಂದರೆ ಹೌದು, ಅವರೊಬ್ಬ ಸೆಲೆಬ್ರಿಟಿ, ಜೊತೆಗೆ ಒಂದು ಹಂತದಲ್ಲಿ ಏನಾಗಿದೆ ಎತ್ತ ಅನ್ನುವಂಥದ್ದನ್ನು ಒಂದಷ್ಟು ಹೇಳುವಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇಲ್ಲೆಲ್ಲ ಬಂದು ಭಾಳ ಕಠಿಣವಾಗಿ ವರ್ತಿಸುವಂಥದ್ದು ಅವಶ್ಯಕತೆ ಇಲ್ಲ. ನೀರು ಕೇಳಿದ್ರು ಅಂತ ಕಾಣಿಸುತ್ತೆ, ಹಾಗಾಗಿನೇ ಅವರಿಗೆ ಅಲ್ಲಿ ಕುಡಿಯೋಕೆ ನೀರು ಕೂಡ ಕೊಡ್ತಾ ಇದ್ರೆ. ನಿನ್ನೆಯಿಂದ ಅಂತೂ ಪವಿತ್ರ ಅವರು ಕೈಯಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡೇ ಓಡಾಡ್ತಾ ಇದ್ರು.